ನ್ಯೂಸ್ 42 ಕನ್ನಡ. ತಮ್ಮೆಲ್ಲರಿಗೂ ಗೊತ್ತಿದ್ದೆ, ಈಗಾಗಲೇ ಬಿಡದಿ ಸುತ್ತಮುತ್ತ ಫಲವತ್ತು ಭೂಮಿಯನ್ನು ಅಕ್ವಿಷನ್ ಮಾಡಿ ರೈತರನ್ನ ಒಕ್ಕಲೆಬ್ಬಿಸಿ ಏನು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಏನಿವತ್ತು 16,000 ಪತ್ರಕರ್ತರನ್ನ ರೈತರನ್ನ ಒಕ್ಕಲೆಬ್ಬಿಸಿ ಆ ಭೂಮಿಯನ್ನು ಸರ್ಕಾರದ ಹೆಸರಲ್ಲಿ ಕಬಳಿಸಿ ಅದನ್ನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ ಖಂಡಿಸ್ತದೆ. ಜೊತೆಗೆ ಆ ಜಮೀನನ್ನ ಕೂಡಲೇ ಕೈ ಬಿಡಬೇಕು. ಯಾಕೆಂದರೆ ಒಂದು ನೀತಿ ಇರೋದು 80% ರೈತರು ಅವರ ಒಮ್ಮತ ಇದ್ದರೆ ಮಾತ್ರ ಯಾವುದೇ ಒಂದು ಭೂಮಿಯನ್ನು ಸರ್ಕಾರ ತಗೊಂಡದನ್ನು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು. ಇಲ್ಲಿ 10% ಕೂಡ ಇಲ್ಲ. ಹಾಗಾಗಿ ಇವತ್ತು ಅಲ್ಲಿರ್ತಕ್ಕಂಥ ಬಾಳೆ, ತೆಂಗು, ರೇಷ್ಮೆ, ತರಕಾರಿ ಬೆಳ್ಕೊಂಡು ಕುರಿ, ಮೇಕೆ, ಎತ್ತು, ಎಮ್ಮೆಗಳನ್ನು ಮೇಯಿಸ್ಕೊಂಡು ಸಾವಿರಾರು ಕುಟುಂಬ ಆ ಬದುಕನ್ನು ಕಟ್ಕೊಂಡಿದ್ದಾರೆ. ಆ ಬದುಕಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯದ ಡಿ ಕೆ ಶಿವಕುಮಾರ್ ಸರ್ಕಾರ ಇದಕ್ಕೆ ಕೈ ಹಾಕಬಾರ್ದು, ಕೂಡಲೇ ಕೈ ಬಿಡಬೇಕು. ಯಾಕಂದರೆ ಇದೇ ರೀತಿ ದೇವನಹಳ್ಳಿನಲ್ಲಿ 1,700 ಎಕರೆ ಜಾಗವನ್ನು ಅಕ್ವೈರ್ ಮಾಡಿದರು. ಅಲ್ಲಿ 2-3 ವರ್ಷ ಚಳವಳಿ ನಡೀತು. ಅದಕ್ಕೆಲ್ಲ ಸಂಪೂರ್ಣ ನಾವು ಬೆಂಬಲ ಮಾಡಿದ್ವಿ. ಈಗ 1 ವರ್ಷಕ್ಕೆ ಹಿಂದೆ ಸಿದ್ದರಾಮಯ್ಯನವರು ಅದು ಕ್ಯಾಬಿನೆಟಿಗೆ ತಂದು 1,700 ಎಕರೆ ಫಲವತ್ತು ಭೂಮಿ ನಮಗೆ ಬೇಡ ಅಂತೇಳಿ ಅದನ್ನು ಪ್ರಕ್ರಿಯೆಯಿಂದ ಕೈಬಿಟ್ಟು ಇವಾಗ ರೈತರು ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದೇ ಥರ ಚಿಕ್ಕಬಳ್ಳಾಪುರದಲ್ಲಿ ವೆಂಕಟಗೋಡೆ ಸುತ್ತಮುತ್ತ 2,700 ಎಕರೆನ ಅಕ್ವೈರ್ ಮಾಡಿದರು. ಅದನ್ನು ಕೂಡ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ, ರೈತ ಸಂಘ, CM ಇಬ್ರಾಹಿಮು, ಕನ್ನಡಪುರ ಸಂಘಟನೆಗಳೆಲ್ಲ ಸೇರಿಕೊಂಡು ಒಂದು 8 ತಿಂಗಳ ಹಿಂದೆ 6-7 ಸಾವಿರ ಜನ ಸೇರಿಸಿ ದೊಡ್ಡ ಪ್ರೊಟೆಸ್ಟ್ ಮಾಡಿದ ಮೇಲೆ ಆ ಪ್ರಕ್ರಿಯೆ ಕೂಡ ರದ್ದಾಗಿದೆ ಸದ್ಯಕ್ಕೆ. ಹಾಗಾಗಿ ಇವತ್ತು 40-50 ವರ್ಷದಲ್ಲಿ ತಾವು ನೋಡ್ಬೋದು, ಏನು KDB ಹೆಸರಿನಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತ ಲಕ್ಷಾಂತರ ಎಕರೆಯನ್ನು ಭೂಮಿ ಅಕ್ವೈರ್ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ. ಅದು ರೈತರಿಂದ ಕಿತ್ತು ಉತ್ತರ ಭಾರತದ ಮಾರುಕಟ್ಟೆಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾರೂ ಕೂಡ 1% ಜನ ಇಂಡಸ್ಟ್ರಿಯಲಿಸ್ಟ್ ಇಲ್ಲ. ಹಾಗಾಗಿ ಈ ಪ್ರಕ್ರಿಯೆಯನ್ನು ಕೂಡ ಕೈ ಬಿಟ್ಟಿಲ್ಲ ಅಂದರೆ ಇದು ಒಂದು ನಂದಿ ಗ್ರಾಮ ಆಗಿ ಈ ಸರ್ಕಾರಕ್ಕೆ 2028ಕ್ಕೆ ಇದೇ ಮರಣ ಶಾಸನ ಆಗಿದೆ. ಈ ಹೋರಾಟಕ್ಕೆ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ, ಯಾಕೆಂದ್ರೆ ನನಗೆ ಇಲ್ಲೆಲ್ಲ ಸುಮಾರು ಬಹುಸಂಖ್ಯಾತ ಎಲ್ಲೆಡೆಗಳು ಗೊತ್ತಿದೆ. ಯಾಕೆಂದ್ರೆ ನಾನು 92ರಿಂದ 2012ರವರೆಗೂ ಕೂಡ ನಾನು ಈ 4 ಅಸೆಂಬ್ಲಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಕನಕಪುರ, ರಾಮನಗರದಲ್ಲಿ ನಾನು ಹೆಚ್ಚು ಕಡಿಮೆ 90% ಹೇಳಿ ಸುತ್ತಾಡಿದ್ದೀನಿ. ನನಗೆ ಮಾಹಿತಿ ಇದೆ. 92ರಲ್ಲಿ ನನಗೆ 98ರಲ್ಲಿ ಒಂದು 60,000 ಓಟ್ ಕೊಟ್ಟಿದ್ರು ಇಲ್ಲಿ ಪಾರ್ಲಿಮೆಂಟಿಗೆ, ಒಂದು ನೋಟು ಅಂತೇಳಿ, ಭಾಳ ಕಮ್ಮಿ ಸಮಯದಲ್ಲಿ. ಡಿ ಕೆ ಶಿವಕುಮಾರ್ ಏರಿಯಾದಲ್ಲಿ ಸುತ್ತಮುತ್ತ ಕೂಡ ಇಲ್ಲಿಗಲ್ ಕ್ವಾರಿಗಳು, ಮರ್ಡರ್ಗಳು, ರೇಪ್ಗಳು, ಕೊಲೆಗಳು, ಇಂಥ ಕೇಸುಗಳಿಗೆಲ್ಲ ನಾವು ಹೋರಾಟ ಮಾಡಿ ಅಲ್ಲಿ 2,000 ಎಕರೆ ಜಮೀನು ರೈತದ್ದು ಬಿಡಿಸಿದ್ವಿ. ದಲಿತರದ್ದು ಒಂದು 500 ಎಕರೆ ಬಿಡಿಸಿದ್ವಿ. ಇಲ್ಲಿಗಲ್ ಕ್ವಾರಿ ಒಂದು 500 ಎಕರೆಯನ್ನು ಸ್ಟಾಪ್ ಮಾಡಿದ್ವಿ. ಆಗ ಕೂಡ ಭಾಳ ಕೊಲೆಗಳಾಯಿತು. ಆಗ ಕೊಲೆಗಳಾಗಿರೋದು ಕೂಡ ಇವತ್ತು ಕೂಡ 4-5 ಕೊಲೆ ಕೇಸ್ ಇನ್ನೂ ಪೆಂಡಿಂಗ್ ಇದೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರು ಚೀಫ್ ಮಿನಿಸ್ಟರ್ ಆದಮೇಲೆ ಚೀಫ್ ಮಿನಿಸ್ಟ್ರಿಗೆ ಘನತೆ ಗೌರವನ ಉಳಿಸ್ಕೊಂಡು ನಡ್ಕೊಳ್ತಕ್ಕಂಥ ಕೆಲಸ ಕೂಡ ಆಗಬೇಕಾಗಿದೆ. ಆಗಿದ್ದರೆ ಈ ಟೌನ್ಶಿಪ್ ಬೇಕೇ ಬೇಕಂತ ಕುಮಾರಸ್ವಾಮಿ ಮಾಡ್ಯವ್ರೆ ಅಂತ ಅವ್ರು ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದೆ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಅವ್ರ ಮೇಲೆ ಇವ್ರು ಹೇಳ್ತಾರೆ.
ಹಾಗಾಗಿ ಟೋಟಲಾಗಿ ಇಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು, ಕೂಡಲೇ ಕೈ ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ. ಅದಕ್ಕೆ ಪೂರ್ತಿ ನಮ್ಮ ಸಪೋರ್ಟ್ ಇದೆ. ಜೊತೆಯಲ್ಲಿ ಅಂತ ಏನಾನೋ ಒಂದು ಡ್ರೈಲ್ಯಾಂಡ್ ಬೇಕೇ ಬೇಕನ್ನೋದಾದರೆ ಶಿವಕುಮಾರ್ ಅವ್ರಿಗೆ ಕೋಟಹಳ್ಳಿ ಹೋಬಳಿಯಲ್ಲಿ ಭಾಳ ಇದೆ, ಸಾತ್ನೂರು ಹೋಬಳಿಯಲ್ಲಿ ಭಾಳ ಇದೆ. ಅವರೇನೇನವ್ರು ಡೆವಲಪ್ ಮಾಡ್ಬೋದಲ್ಲ. ಅದನ್ನು ಬಿಟ್ಟು ಇದೊಂದು ದೊಡ್ಡ ರಿಯಲ್ ಎಸ್ಟೇಟ್ ಮಾಡಬೇಕನ್ನೋದು ಅಂತ ಮಾಹಿತಿ ನಮಗಿದೆ. ಅದೇ ಥರ ಗ್ರೇಟರ್ ಬೆಂಗಳೂರು ಕೂಡ ಮಾಡಿರೋದು ಯಾರನ್ನೂ ಉದ್ಧಾರ ಮಾಡೋಕ್ಕಲ್ಲ. 2006ರಲ್ಲಿ ಇದೇ DK ಇವರು ಕುಮಾರಸ್ವಾಮಿ ಅವರು 100 ಹಳ್ಳಿಗಳನ್ನು ತಗೊಂಡ್ರು. ಅವಾಗ ಬೆಂಗಳೂರು ಸುತ್ತಮುತ್ತ 35-40 ಕಿಲೋಮೀಟ್ರ್ ಹೋಯ್ತು ಬೆಂಗಳೂರಿಗೆ. ಅದೇ ಬೃಹತ್ ಬೆಂಗಳೂರು ಆಗಿದ್ದು ಅವಾಗ. ಇವತ್ತವರೆಗೂ ಒಂದು ರೋಡ್ ಇಲ್ಲ, ನೀರಿಲ್ಲ, ಅಲ್ಲಿ ಯಾವುದೇ ಥರ ನಾಗರಿಕ ಸೌಲಭ್ಯ ಕೊಟ್ಟಿಲ್ಲ. ಇನ್ನು ಗ್ರೇಟರ್ ಬೆಂಗಳೂರು ಅಂತ ಮಾಡೋದು ಇವ್ರು ಏನಿದೆ, ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಇವ್ರು ಯಾಕೆ ಹೊರಟವ್ರು ಅಂದರೆ 40,000 ಎಕರೆ ಭೂಮಿ ಇದೆ ಅಲ್ಲಿ ಗ್ರೀನ್ ಬೆಲ್ಟಾಗೆ. ಇಲ್ಲಿ ನೆಲಮಂಗಲ ಬಾರ್ಡ್ರು, ದೊಡ್ಡಬಳ್ಳಾಪುರ ಬಾರ್ಡ್ರು, ದೇವನಹಳ್ಳಿ ಬಾರ್ಡ್ರು, ಬಿಡದಿ ಬಾರ್ಡ್ರು, ಹೊಸಕೋಟೆ ಬಾರ್ಡ್ರು ಒಳಗಡೆ 40,000 ಎಕರೆ ಭೂಮಿ ಇದೆ ಗ್ರೀನ್ ಬೆಲ್ಟಲ್ಲಿ. ಪತ್ರ ಕೊಟ್ಟಿಲ್ಲ. ಆ ಭೂಮಿನ ಲೂಟ್ ಮಾಡಿಬಿಟ್ಟು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಡೆಸೋಕ್ಕೆ ದುಡ್ಡು ಕೊಡಬೇಕನ್ನೋ ಒಂದೇ ಕಾರಣದಿಂದ ಈ ಗ್ರೇಟರ್ ಬೆಂಗಳೂರು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರಿಂದ ಜನತೆಯೂ ಕೂಡ ಒಳ್ಳೆಯದಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನ್ಯೂಸ್ 42 ಕನ್ನಡ.